ಸರ್ ಈ ತರ ತಾರ್ ಇದ್ದಿದ್ದು ಈ ತರ ಮಾಡ್ಬಿಟ್ಟೆ ಸರ್. ಈ ತರ ಸರ್ ಕಡಕು ಸರ್. ನಾನು ಹೆಡ್ಲೈಟ್ ಹಾಕ್ದೆ, ನಾನು ಗ್ರಿಲ್ ಹಾಕ್ದೆ, ನಾನು ಸೀಟ್ ಕವರ್ ಹಾಕ್ದೆ, ನಾನು ಸಿಸ್ಟಮ್ ಹಾಕ್ದೆ. ಏನ್ ಸರ್ ಇದು ಸರ್ ಕೆಲಸ. ಇದು ಮಾಡಿಫಿಕೇಶನ್ ಅಂದ್ರೆ ಇದು ಲೈವ್ ಆಗಿ ತೋರ್ಸಕ್ ಹೇಳಿ ಸರ್. ಒಂದು ಮಾಡಿಫಿಕೇಶನ್ ಮಾಡಿರೋ ನಾ ಗಾಡಿ ತೋರ್ಸಕ್ ಹೇಳಿ ಸರ್. ಐಟಮ್ ನಾವು ಒಂದು 10 ಐಟಮ್ ಇಟ್ಬಿಟ್ಟು ಕಾಂಬೋ ಕೊಟ್ಬಿಡ್ತೀನಿ. ನನ್ನ ಹತ್ರ ಇದೆಲ್ಲ ಐಟಮ್ ಎಲ್ಲರೂ ತೋರ್ಸಾರೆ. ನನ್ನ ಹತ್ರ ಬೇಜಾನ್ ಐಟಮ್ ಐತೆ, ನಾನು ತೋರಿಸ್ಬೋದು. ಬಟ್ ನಾನು ಏನ್ ತೋರಿಸ್ತಾ ಇದ್ದೀನಿ, ಇದು ನಂದು ಕಸುಬ್ದಾರ. ಥಾರ್ ಅಂದ್ರೇನೆ ಒಂಥರ ಕಡಕ್ ಸರ್. ಈ ಥಾರ್ಗೆ ಬಂಪರ್ ಹಾಕಿಲ್ಲ ಅಂದ್ರೆ ಕಡಕೆ ಇಲ್ಲ ಸರ್. ಈ ಜಲಕ್ ತೋರಿಸ್ತೀನಿ, ಅದು ಆಮೇಲೆ ಹೇಳ್ತೀನಿ. ನಾನು ಸತ್ಯ ಬನ್ನಿ ಸರ್. ಕ್ವಾಲಿಟಿ ಸರ್, ಕ್ವಾಲಿಟಿ. ಸುಮ್ನೆ ಮಾಡಿಫಿಕೇಶನ್ ಮಾಡಲ್ಲ, ಕ್ವಾಲಿಟಿ. ಥಾರ್ಗೆ ಬಂಪರ್ ಇದು. ಕ್ಯಾರಿಯರ್ ಅಣ್ಣ, ಕ್ಯಾರಿಯರು ಮೋನ್ಸ್ಟಾರ್ ಅಂದ್ರೆ ಸುಮ್ನೆನಾ? ನೋಡಿ ಗಾಡಿ ಎಲ್ಲ ಶೇಕ್ ಆಗ್ಬಿಡತ್ತೆ, ಕ್ಯಾರಿಯರ್ ಶೇಕ್ ಆಗಲ್ಲ ಅಣ್ಣ. ಲಾಕ್ ಮಾಡಿದ ತಕ್ಷಣ ನಿಮ್ಗೆ ಮಿರರ್ ಕ್ಲೋಸ್, ಅನ್ಲಾಕ್ ಮಾಡಿದ ತಕ್ಷಣ ಮಿರರ್ ಓಪನ್. ಥಾರು ಆಟೋಮೆಟಿಕ್ ಸರ್. ಒಂದಿಲ್ಲ ಎರಡಿಲ್ಲ ಥಾರು. ರಿಲೀಸ್ ಆಗೋ ಮುಂಚೆ ಓಲ್ಡ್ ಥಾರ್ಗಳೈತೆ ನೋಡಿ, ಆವಾಗಿಂದ ಥಾರ್ಗರ್ ಮಾಡ್ಕೊಂಡೇ ಬರ್ತಾ ಇರೋದು. ಎಕ್ಸ್ಪೀರಿಯನ್ಸ್ಡ್ 150 ಮೇಲೆ ಥಾರ್ ಮಾಡ್ಬಿಟ್ಟಿದ್ದೀನಿ ಸರ್. ಎಷ್ಟು? 150 ಮೇಲೆ. ಫೋಟೋಗಳು ವಿಡಿಯೋಗಳು ಪ್ರೂಫ್ ತೋರಿಸ್ತೀನಿ. ಒಂದ್ಸತಿ ವಿಸಿಟ್ ಮಾಡಿ ರೆಟ್ರೋ ಕಾರ್ಗೆ. ಅಣ್ಣ ಥಾರ್ ಇರ್ಲಿ ಕಾರ್ ಇರ್ಲಿ ತಗೊಂಡ್ ಬನ್ನಿ, ನಾನ್ ಮಾಡಿಫಿಕೇಶನ್ ಮಾಡ್ಕೊಡ್ತೀನಿ. ನನ್ನ ಕೆಲಸ ಏನಿದೆ ನಾನು ತೋರಿಸ್ತೀನಿ. ಬನ್ನಿ ತಗೊಂಡ್ ಬನ್ನಿ, ನಾನು ಮಾಡಿಕೊಡ್ತೀನಿ ನಿಮ್ಗೆ. ಐಟಮ್ಗಳು ಬೇಜಾನೆ ಇದೆ ಸರ್. ನನ್ ಗೋಡನ್ ತುಂಬಿಟ್ಟಿದೆ ಐಟಮ್ಗಳು. ಬಟ್ ನಾನು ಏನ್ ವರ್ಕ್ ಮಾಡಿದೀನಿ ಅದೇ ತೋರ್ಸದ್ ನಾನು. ಬನ್ನಿ ಪ್ರಾಕ್ಟಿಕಲ್ ಒರಿಜಿನಲ್. ಬನ್ನಿ. ಬೇಬಿ ಸೀಟ್ಸ್ ವಿತ್ ಎಲ್ಲಾದ್ರೂ ಟೂರ್ ಹೋಗ್ತಾ ಇದ್ದೀರಾ, ಸ್ಟೋರೇಜ್ಗೆ ಏನಾದ್ರು ಬೇಕಾ? ಓಪನ್ ಮಾಡ್ಕೊಂಡು ಏನಾದ್ರು ಸ್ಟೋರೇಜ್ ಮಾಡ್ಕೊಳ್ಳಿ. 2 ಸೈಡ್ಸ್ ತಿರ್ಗಾ ಕ್ಲೋಸ್ ಮಾಡಿ, ಈ ಸೈಡನ್ನು ಓಪನ್ ಮಾಡಿ ಸ್ಟೋರೇಜ್ ಇಟ್ಕೊಳ್ಳಿ. ಕ್ಲೋಸ್ ಮಾಡಿ ಬೇಬಿ ಸೀಟ್ ಇಟ್ಕೊಳ್ಳಿ. ಮಕ್ಕಳಿಗೆ ಎಲ್ಲಾದ್ರೂ ಕುತ್ಕೊಂಡು ಹೋಗ್ಬೋದು. ಯಾರು ಬೇಕು 4 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬಿಟ್ಟು ಆರಾಮಾಗಿ ಮಜಾ ಮಾಡ್ಕೊಂಡು ಬರ್ಬೋದು. ವಾಂತಿ ಬಂತು, ಸೀಟ್ ಫೋಲ್ಡ್ ಮಾಡಿದ್ರಿ, ಆಚೆ ಬರಕ್ಕಾಗಲ್ಲ, ಅದೆಲ್ಲ ಏನಿಲ್ಲ. ಈ ಬ್ಯಾಕ್ ಬಂಪರ್ ಹಾಕಿರೋದೋಸ್ಕರನೇ ನೋಡಿ ಈ ತರ ಒಳಗಡೆ ಎತ್ತೋದು ಹೋಗೋದು, ಆರಾಮಾಗಿ ಕುತ್ಕೊಂಡು ಹೋಗೋದು ಅಷ್ಟೇ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮತ್ತೆ ಹೊಸ ತರ ತಾರ್ನ ಮಾಡಿಫಿಕೇಶನ್ ಮಾಡಿದ್ದಾರೆ. ಒಂದಲ್ಲ 2 ತಾರ್ಗಳು ನಿಂತಿದ್ದಾವೆ. 2 ತಾರ್ನು ಮಾಡಿಫೈ ಮಾಡಿದ್ದಾರೆ ಸ್ನೇಹಿತರೆ. ಅದು ಯಾವ ತರ ಮಾಡಿದ್ದಾರೆ ಏನು, ಆಲ್ರೆಡಿ ನಿಮಗೆ ರೆಟ್ರೋ ಕಾರ್ ಕೇರ್ ಬಗ್ಗೆ ಒಂದು ಸುಮಾರು ವಿಡಿಯೋಗಳನ್ನ ಮಾಡಿದ್ದೀನಿ. ಇದು ಕೂಡ ಒಂದು ವಿಡಿಯೋ ಆ್ಯಡ್ ಆನ್ ಆಗುತ್ತೆ ಆ ಪ್ಲೇ ಲಿಸ್ಟ್ಗೆ. ಸೊ ಯಾರೆಲ್ಲ ತಾರ್ನ ಮಾಡಿಫೈ ಮಾಡಬೇಕು, ಕಾರ್ನ ಮಾಡಿಫೈ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರೋ ಅಂಥವ್ರಿಗೆ ರೆಟ್ರೋ ಕಾರ್ ಕೇರಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಥರ ಮಾಡಿಕೊಡ್ತಾರೆ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು, ಅಂದರೆ ಈಗ ತಾರ್ಗಳನ್ನ ಯಾವ ಥರ ಮಾಡಿದ್ದಾರೆ, ಏನೆಲ್ಲ ಸರ್ವಿಸ್ ಕೊಡ್ತಾರೆ, ಯಾವ ಥರ ಆಫರ್ ಕೊಡ್ತಾರೆ, ಈ ರೆಟ್ರೋ ಕಾರ್ ಕೇರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ನೌಷಾದ್ ಅವ್ರು ತಿಳಿಸ್ಕೊಡ್ತಾರೆ. ಬನ್ನಿ ತಿಳ್ಕೊಳ್ಳೋಣ. ನೌಷಾದ್ ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು ಚೆನ್ನಾಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ. ಮತ್ತೆ ತಾರ್ನ ಮಾಡಿಫೈ ಮಾಡ್ತಾ ಇದ್ದೀರಾ? ಮಾಡಿದ್ದೀರಾ? ಹೌದು ಸರ್. ಮಾಡ್ತೀರಾ? ಹೌದು ಸರ್. ವಿಡಿಯೋಗಳನ್ನ ಬರೀ ತಾರ್ದೇ ಮಾಡಿದ್ದೀನಿ ನಿಮ್ಮ ರೆಟ್ರೋ ಕಾರ್ ಕೇರಲ್ಲಿ. ಹೌದು ಸರ್. ಈ ಸಲ ಕೂಡ 2 ತಾರ್ಗಳನ್ನ ನಿಲ್ಸಿದ್ದೀರಾ? ಹೌದು ಸರ್. ಅಲ್ವಾ? ಹೌದು. ಏನ್ ಸ್ಪೆಷಲ್ ಈ ವಿಡಿಯೋದಲ್ಲಿ? ಸರ್ ಈ ವಿಡಿಯೋನಲ್ಲಿ ಸ್ಪೆಷಲ್ ಏನಂದ್ರೆ ಟೈರ್ಗಳು ಚೇಂಜ್ ಮಾಡಿದ್ದೀನಿ. ಟೋಟಲ್ ಮಾಡಿಫಿಕೇಶನ್ ಆಗಿದೆ ಸರ್. ಆಂಗ್ರಿ ಬರ್ಡ್ ಗ್ರಿಲ್ ಆಗಿದೆ, ಬಂಪರ್ ಆಗಿದೆ. ಹೌದು ಯಾವ ತರ ಏನ್ ಮಾಡಿದ್ದೀರಾ? ಹೌದು. ಈ ಸರಿ ಆಫರ್ ಅಂತ ಏನ್ ಕೊಡ್ತೀರಾ ಕಾರ್ ಮಾಡಿಫೈ ಮಾಡ್ಕೊಳ್ಳೋಕೆ? ಸರ್ ಆಫರ್ ಹಂಗೆ ಹೇಳಲ್ಲ. ಫೋನ್ ಮಾಡಲಿ ಕಸ್ಟಮರು, ಆಫರ್ ಹೇಳ್ತೀನಿ ನಾನು. ಬೆಸ್ಟ್ ಆಫರು ಆಲ್ ಓವರ್ ಕರ್ನಾಟಕ ಇಲ್ಲ, ಆಲ್ ಓವರ್ ಇಂಡಿಯಾ ಯಾರು ಕೊಡಲ್ಲ ಆಫರು. ಆ ಥರ ಆಫರ್ ಕೊಡ್ತೀನಿ. ಚಿಕ್ಕ ಹುಡುಗ ಸರ್ ನಾನು. ಚಿಕ್ಕ ಹುಡುಗದಿಂದ ಕಾರ್ ಮಾಡಿಫಿಕೇಶನ್ ಮಾಡ್ಕೊಂಡು ಬರ್ತಾ ಎಷ್ಟೋ ಕಾರ್ಗಳು ಮಾಡಿಬಿಟ್ಟಿದ್ದೀನಿ ನಾನು ಇವತ್ತವರೆಗೂ. ಇನ್ನು ಮುಂದೆ ಮಾಡ್ತಾನೆ ಇರ್ತೀನಿ. ಬರೀ ಈ ಸಲ ಆಫರ್ ಕೊಡ್ತೀನಿ. ಫೋನ್ ಮಾಡೋಕ್ಕೆ ಹೇಳಿ. ರೆಡಿ ಮಾಡಿಫಿಕೇಶನ್ ಮಾಡೋರು ಕಾಲ್ ಮಾಡೋದು ಬೇಡ ಸರ್. ಯಾರಿಗೆ ಬೇಕೋ ಅವ್ರು ಮಾಡಿಫಿಕೇಶನ್, ಯಾರ್ಯಾರು ಬೇಕು ಅವ್ರು ಮಾಡಿಫಿಕೇಶನ್ ಕಾಲ್ ಮಾಡಲಿ, ನಾನು ಹೇಳ್ತೀನಿ ನಿಮ್ಗೆ. ಅಲ್ವಾ? ಹೌದು ಸರ್. ಓಕೆ. ಬೇಕಾದ್ರೆ ಹೊರಗಡೆ ಕಂಪೇರ್ ಮಾಡಿದ್ರೆ ಕೊಟೇಶನ್ ಕಮ್ಮಿ ಇರುತ್ತಾ ನಿಮ್ದು? ಸರ್ ಒಂದ್ಸತಿ ಕೊಟೇಶನ್ ತೊಗೊಂಡು 1 ಇಲ್ಲ 4 ಇಲ್ಲ 10 ಇಲ್ಲ 10 ಜಾಗ ಕೊಟೇಶನ್ ತೊಗೊಂಡು ಹೋಗ್ಬಿಟ್ಟು ಕ್ವಾಲಿಟಿ ವ್ಯತ್ಯಾಸ ನೋಡಿಕೊಂಡು ಆಮೇಲೆ ಅವರೇ ಡಿಸೈಡ್ ಮಾಡಲಿ ಹೆಂಗಿದೆ, ಏನು ಕ್ವಾಲಿಟಿ ಡಿಫ್ರೆನ್ಸ್ ಇದೆ, ನಮ್ಮ ವರ್ಕ್ ಹೆಂಗಿದೆ ಅವರೇ ಡಿಸೈಡ್ ಮಾಡಲಿ ಕಸ್ಟಮರ್. ಹೌದು ಸರ್. ಉಳ್ಕೊಳಕ್ಕೆ ವ್ಯವಸ್ಥೆ ಕೊಟ್ಟಿದ್ರಿ ಲಾಸ್ಟ್ ವಿಡಿಯೋದಲ್ಲಿ? ಹೌದು ಸರ್. ಕಮ್ಸೆ ಕಮ್ಮು ಒಂದು ಸರ್ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ರಲ್ಲ ಸರ್, ರೆಸ್ಪಾನ್ಸ್ ಅಂತೂ ಒಂದು ನನ್ನ ಏನೋ ಮಾತೇ ಇಲ್ಲ ಸರ್. ರೆಸ್ಪಾನ್ಸು ಸರ್ ದಾವಣಗೆರೆ, ಹುಬ್ಳಿ, ಧಾರವಾಡ ಸರ್, ಇದು ಹರಿಯಾಣದಿಂದ ಬಂದಿದ್ರು ಸರ್ ಗಾಡಿ. ಹರಿಯಾಣದಿಂದ ತಗೊಂಡು ಬಂದಿದ್ರು ಗಾಡಿ. ಹರಿಯಾಣದಿಂದ ಇಲ್ಲಿ ಬ್ಯಾಂಗ್ಳೂರು ಯಾರೋ ಅವರು ರಿಲೇಷನ್ ಇದ್ರಂತೆ, ಅವ್ರು ಕರೆದ್ಬಿಟ್ಟು ಹರಿಯಾಣದಿಂದ ಮಾಡಿಫಿಕೇಶನ್ ಅವ್ರಿಗೆ ರೂಮ್ ವ್ಯವಸ್ಥೆ ಮಾಡಿಕೊಟ್ಟೆ. ಒಂದು 25 to 26 ಪೀಪಲ್ ಸ್ಟೇ ಆಗಿದ್ರು ಸರ್. ಸೂಪರ್. ಎಲ್ಲ ಈಗಲೂ ಇರುತ್ತಾ ಸರ್? ಕಂಟಿನ್ಯೂ ಆಗುತ್ತೆ ಸರ್, ಕಂಟಿನ್ಯೂ ಆಗುತ್ತೆ. ಆಪೋಸಿಟೇ ಹೋಟೆಲ್ ಸರ್. ಹಾಂ. ಹಾಗಾದ್ರೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಕೊಡ್ತಾ ಇದ್ದೀರಾ? ಹೌದು ಸರ್. ಈಗ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸ್ಟಾರ್ಟ್ ಮಾಡ್ಬೋಣ. ತುಂಬಾ ಜನ ಮಾಡಿಫೈ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ. ಯಾವ ತರ ಮಾಡಬೇಕು, ಯಾವ ತರ ಹೊಸ ಪ್ರಾಡಕ್ಟ್ ಬಂದಿದೆ, ಯಾವ ತರ ಅಪ್ಡೇಟ್ ಆಗಿ ಹಾಕ್ಸ್ಬೇಕು ನಿಮ್ಮ ತಾರ್ಗೆ ಅಂತಕ್ಕಂಥದ್ದನ್ನ ಈ 2 ತಾರ್ಗೆ ಇವ್ರು ಮಾಡಿದ್ದಾರೆ. ಅದು ನೋಡೋದ್ರ ಮುಖಾಂತರ ನೀವು ಕೂಡ ಮಾಡಿಸ್ಬೋದು. ಸರ್ ಶುರು ಮಾಡೋಣ? ಹೌದು ಸರ್, ಶುರು ಮಾಡೋಣ. ಶುರು ಹಚ್ಕೊಂಡ್ಬಿಡಿ ಮತ್ತೆ ಇಲ್ಲಿಂದ. ಸರ್ ಮಹೀಂದ್ರ
ಥಾರ್ಗೆ ಏನೇನು ಮಾಡಿಫಿಕೇಶನ್ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ಮೈನಸ್ ಹೆಡ್ಲೈಟ್ ಹಾಕಿದ್ದೀನಿ, DRL ಹಾಕಿದ್ದೀನಿ. ಗ್ರಿಲ್ ಸರ್, ಆಂಗ್ರಿ ಬರ್ಡ್ ಗ್ರಿಲ್. ಎಲ್ಲಾ ಕಡೆ ಗ್ರಿಲ್ಸ್ಗಳು ಸಿಗತ್ತೆ, ಬಟ್ ಲೇಟೆಸ್ಟ್ ಆಗಿ ಬಂದಿರೋದು ಆಂಗ್ರಿ ಬರ್ಡ್ ಗ್ರಿಲ್. ಅಗ್ರೆಸಿವ್ ಲುಕ್ ಎಕ್ದಮ್, ಮತ್ತು ಕಾಣಿಸ್ತಾ ಇದೆಯಾ? ಸೂಪರ್ ಬ್ಯೂಟಿಫುಲ್. ನಾರ್ಮಲ್ ABS ಸರ್ ABS ಸರ್, ಪಕ್ಕಾ ABS. ಎತ್ತಿ 3 ಇಲ್ಲ 6ನೇ ಫ್ಲೋರ್ ಇಂದ ಬಿಸಾಕಿದ್ರು ಒಂದ್ ಚೂರು ಸ್ಕ್ರಾಚ್ ಬರಲ್ಲ ಮತ್ತು ಒಡೆದೋಗಲ್ಲ ನಿಮ್ಗೆ. 100% 100% ABS ಗ್ರಿಲ್ ಸರ್, ಪಕ್ಕಾ ABS ಗ್ರಿಲ್. ಮತ್ತು ಓವರ್ಲ್ಯಾಂಡ್ ಬಂಪರ್. ಥಾರ್ಗೆ ಬಂಪರ್ ಇದು ಹಾಕಿಲ್ಲ ಅಂದ್ರೆ ನಿಮ್ಗೆ ಗೋಸ್ಟ್ ಲುಕ್ ಬರೋದೇ ಇಲ್ಲ ಸರ್. ಬಂಪರ್ ಒಂಥರ ಕಡಕ್. ಥಾರ್ ಅಂದ್ರೇನೆ ಒಂಥರ ಕಡಕ್ ಸರ್. ಈ ಥಾರ್ಗೆ ಬಂಪರ್ ಹಾಕಿಲ್ಲ ಅಂದ್ರೆ ಕಡಕೆ ಇಲ್ಲ ಸರ್. ಓಕೆನಾ? ಪ್ಲಸ್ ಆಂಗ್ರಿ ಬರ್ಡ್ ಗ್ರಿಲ್ಗೆ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಕ್ಯಾಮ್ರಾ ಹಾಕಿದ್ದೀನಿ. ಫ್ರಂಟ್ ಕ್ಯಾಮ್ರಾ, ಫ್ರಂಟ್ ವ್ಯೂ ಕವರ್ ಮಾಡಕ್ಕೆ 360 ಡಿಗ್ರಿ ಕ್ಯಾಮ್ರಾ. ಇಲ್ಲಿ 360 ಡಿಗ್ರಿ ಕ್ಯಾಮ್ರಾ, ಇದು ಫ್ರಂಟ್ ಕ್ಯಾಮ್ರಾ. ಅಲ್ಲಿನೂ ತೋರಿಸ್ತೀನಿ ನಿಮ್ಗೆ. 2 ಮಿರರ್ ಬ್ಯಾಕ್ ಸೈಡ್. ಹೌದು, ಒಳಗಡೆ ಆನ್ ಮಾಡಿ ತೋರಿಸ್ತೀನಿ ಸರ್. ಬಂಪರ್ ಜಿನಿನ್ ಸರ್, 100%. ಯಾರು 1% ಇಲ್ಲ -% ಯಾರು ಇದು ನೆಗೆಟಿವ್ ಇದು ತೋರ್ಸಕ್ಕೆ ಸಾಧ್ಯನೇ ಇಲ್ಲ. ಯಾವ್ದು ಬ್ರಾಂಡ್ ಇದು? ಓವರ್ಲ್ಯಾಂಡ್ ಬ್ರಾಂಡ್ ಸರ್. ಓವರ್ಲ್ಯಾಂಡ್ ಬ್ರಾಂಡ್ ಬಂಪರ್. ಮತ್ತೆ ಬೇರೆ ಸರ್, ಬೇರೆ ಮ್ಯಾಗ್ವಿಲ್ ನೋಡ್ಬೋದು ನೀವು. ಅಲಾಯ್ ವೀಲ್ಸ್, ಸ್ಪೋಕ್ಸ್ ಮ್ಯಾಗ್ವಿಲ್, ಡೈಮಂಡ್ ಕಟ್ಟು, ಮತ್ತು ಇದು ಬಟನ್ ಟೈರ್ ಹಾಕಿದೀವಿ. ಬಟನ್ ಟೈರ್ ಜೊತೆ ನಿಮ್ಗೆ ಒಳಗಡೆ ಈ ನೋಡ್ಬೋದು, ಈ ಪಾರ್ಟ್, ಈ ರೆಡ್ ಕಲರ್ ಪಾರ್ಟ್ ನೋಡ್ಬೋದು. ಡಿಸ್ಕ್ಗೆ ಈ ಡಿಸ್ಕ್ಗೆ ನಾವು ಏನು ಸ್ಪ್ರೇ ಪೇಂಟ್ ಹೊಡೆದಿಲ್ಲ ಸರ್, ಇದು ಕಂಪ್ರೆಸರ್ ಪೇಂಟ್. ಬಾಡಿ ವೆಹಿಕಲ್ಗೆ ಯಾವ ತರ ಪೇಂಟ್ ಮಾಡ್ತೀವಿ ನಾವು, ಆ ತರ ನಿಮ್ಗೆ ಇದು ಪೇಂಟ್ ಆಗಿರೋದು. ನಿಮ್ಗೆ ಲೈಫ್ ಲಾಂಗ್ ಇದು ಫೇಡೇ ಆಗಲ್ಲ. ಸ್ಪ್ರೇ ಪೇಂಟ್ ಮಾಡಿದ ತಕ್ಷಣ ನಿಮ್ಗೆ 2 ದಿವಸನಲ್ಲಿ 2 ತಿಂಗಳಲ್ಲಿ 3 ತಿಂಗಳು ಬ್ಲಾಕ್ ಆಗೋದು ಆ ತರ ಏನಿಲ್ಲ. ನಿಮ್ಗೆ ಗಾಡಿ ಎಷ್ಟು ವರ್ಷ ಇಟ್ಟಿರ್ತೀರಾ ಅಷ್ಟು ವರ್ಷ ನಿಮ್ಗೆ ರೆಡ್ ಅದು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಡೋರ್ ಇಂಚಸ್ ರೆಡ್ ಕಲರ್. ಏನಕ್ಕಂದ್ರೆ ಇವಾಗ ಕಾಂಬಿನೇಷನ್ ಮಾಡ್ಬೇಕಲ್ಲ ಸರ್, ಒಳಗಡೆ ರೆಡ್ ಇದೆ, ಆ ರೆಡ್ಗೋಸ್ಕರ ನಾವು ಇದು ರೆಡ್ ಮಾಡಿದೀವಿ. ಪ್ಲಸ್ ಇದು ಪಿಯಾನೋ ಫಿನಿಶ್ಡ್ ಮಿರರ್ ಹಾಕಿದೀವಿ. ಹ್ಯಾಂಡಲ್ ಕವರ್ ಇದೆ ಪಿಯಾನೋ ಫಿನಿಶ್ಡ್. ಪಿಯಾನೋ ಫಿನಿಶ್ಡ್ ಅಂದ್ರೆ ಏನು? ಪಿಯಾನೋ ಫಿನಿಶ್ಡ್ ಅಂದ್ರೆ ಬಾಡಿ ಕಲರ್ ಮ್ಯಾಚ್ ಸರ್. ಪಿಯಾನೋ ಫಿನಿಶ್ಡ್ ಅಂದ್ರೆ ಎಕ್ದಮ್ ಬ್ಲಾಕ್ ABS. ನೀವು ಇದು ರಾಡೋ ವಸ್ತ್ರ ಹೆಂಗ್ ಉಸ್ತಾ ಇರ್ತೀರಾ ಹಂಗಂಗ್ ಶೈನಿಂಗ್ ಬರ್ತಾ ಇರುತ್ತೆ. ಇದು ಸ್ಕ್ರಾಚಸ್ ಆಗಲ್ಲ. ಇದು ಶೈನಿಂಗ್ ಬರ್ತಾ ಇರುತ್ತೆ ನಿಮ್ಗೆ ಇದು. ಮತ್ತು ಇದು ವೀಲ್ ಆರ್ಚ್ ಡೈಮಂಡ್ ಕಟ್ಟು ಅಲ್ಲ ಸರ್, ನೋಡಿದ ತಕ್ಷಣ ಒಂದು ಕದರ್. ಯಾರಿಗುರು ಇದು ಕಾರ್ ಎಲ್ಲಿಗುರು, ಯಾರು ಇದು ಓನರು, ಮಾಡಿಸಿದ್ರೆ ಹಿಂಗ್ ಮಾಡಿಸ್ಬೇಕು ಅನ್ನೋದ್ರಲ್ಲಿ ಯಾವ್ದೇ ಡೌಟ್ ಬೇಡ. ಕಸ್ಟಮರ್ ಸರಿಯಾಗಿ ಬಟನ್ ಟೈರ್ ಹಾಕ್ಸಿದ್ದಾರೆ. ಹೌದು ಸರ್, ಕಂಪ್ನಿಯಿಂದ 255 ಬರುತ್ತೆ, ನಾವು ಹಾಕಿರೋದು 285 ಅಂದ್ರೆ ಬ್ರಾಡ್ನೆಸ್ ಜಾಸ್ತಿ ನಿಮ್ಗೆ. ಸೂಪರ್. ಓಕೆನಾ? ಪ್ಲಸ್ ವೀಲ್ ಆರ್ಚ್ ಮೇಲೆ ಇದು ಪೀಸಸ್ ಬರುತ್ತೆ. ವೀಲ್ ಆರ್ಚ್ ಅಂತೀವಿ ಇದಕ್ಕೆ. ವೀಲ್ ಆರ್ಚ್ ಇದು ನೀವು ಹಾಕ್ಸಿರೋದು ಎಕ್ಸ್ಟ್ರಾ? ಇಲ್ಲ, ಈ ಪೀಸು ಇದು ಕಂಪ್ನಿ ಪಾರ್ಟ್. ಇದು ಇರ್ತಕ್ಕಂಥದ್ದು ಇದೇನಿದೆಯಾ ಸಾದಾ ಸೀದಾ ಇದು ಕಂಪನಿಯಿಂದ ಬರುತ್ತೆ. ಹೌದು. ಇದು ಎಕ್ಸ್ಟ್ರಾ ಆ ವೆಹಿಕಲ್ ಅಲ್ಲಿ ನೋಡಬಹುದು ಒರಿಜಿನಲ್ ಸ್ಟಾಕ್. ಟೈರ್ ತರ ಬಟನ್ ತರ ಕಾಣಿಸುತ್ತೆ. ಹೌದು. ನೆಕ್ಸ್ಟ್ ಮತ್ತು ಇದು ಟೇಲೈಟ್ ಎಕ್ಸ್ ಡಿಸೈನ್ ಟೇಲೈಟ್ ಸರ್. 1 ತಿಂಗಳಾಗಿಲ್ಲ ಸರ್ ಬಂದು, ಲೇಟೆಸ್ಟ್ ಡಿಸೈನ್ ಇದು. ಇದೇ ಫಸ್ಟ್ ವೆಹಿಕಲ್ ಗೆ ಬಂದು ಹಾಕಿರೋ ಸರ್ ನಾವು. ಫಸ್ಟ್ ವೆಹಿಕಲ್ ಸರ್, ಟೇಲೈಟ್ ನ್ಯೂ ಮಾಡಲು 1 ಮಂತ್ ಆಗಿದೆ ಸರ್ ಬಂದು. ನ್ಯೂ ಟೇಲೈಟ್ ನ್ಯೂ ಇದು ಹಾಕಿರೋದು ನಾನು. ಅದು ಎಕ್ಸ್ ಡಿಸೈನ್ ಏನಿದೆ ಅದೇ ಪ್ರಕಾರ ಎಕ್ಸ್ ಡಿಸೈನ್. ರಿಫ್ಲೆಕ್ಟರ್ ಲೈಟ್ಸ್, ರಿಯರ್ ಗಾರ್ಡ್, ರಿಯರ್ ಬಂಪರ್ ಲೇಟೆಸ್ಟ್ ವಿತ್ ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್. ಕ್ವಾಲಿಟಿ ಜಿನಿನ್ ಸರ್. ಆರಾಮಾಗಿ 3-4 ಜನ ನಿಂತ್ಕೊಂಡು ಆರಾಮಾಗಿ ಹೋಗ್ಬೋದು ಅದರಲ್ಲಿ. ಓಕೆನಾ? ಇದು ಸ್ಟಾಕ್ ಬರುತ್ತೆ ಇದು. ಮತ್ತು ಸನ್ಫ್ಲಿಮ್ ಇದು 35% ಅಂತಾರೆ. 35% ಅಂದ್ರೆ 65% ಡಾರ್ಕ್, 35% ವಿಸಿಬಿಲಿಟಿ ಫ್ರಮ್ ಔಟ್ ಸೈಡ್. ಓಕೆನಾ ಸರ್? ಇಷ್ಟೇ ಇಲ್ಲ ಸರ್ ಮಾಡಿಫಿಕೇಶನ್. ಇದು ಇನ್ನ ತೋರಿಸ್ತೀನಿ ನಾನು. ಏನ ಸರ್, ಇದು ಕ್ಯಾರಿಯರ್ ಮೋನ್ಸ್ಟರ್ ಕ್ಯಾರಿಯರ್ ಅಂತೀವಿ ಇದಕ್ಕೆ. ಮೋನ್ಸ್ಟರ್ ಕ್ಯಾರಿಯರ್ ಅಗ್ರೆಸಿವ್ ಲುಕ್ ಇದನ್ನು. ಮತ್ತು ಇದು ಸ್ನಾರ್ಕಲ್. ಇದು ಆಫ್ ರೋಡಿಂಗ್ ಏನ್ ಮಾಡ್ತಾರೆ, ಇದು ಸ್ಮೋಕ್ಗೋಸ್ಕರ ಹಾಕ್ತಾರೆ, ಬಟ್ ನಾನು ಹಾಕಿರೋದು ಡಮ್ಮಿ, ಇದು ಲುಕ್ಗೋಸ್ಕರ. ಓಕೆನಾ? ಪ್ಲಸ್ ಇನ್ನೊಂದು ಜಲಕ್ ತೋರಿಸ್ತೀನಿ ಬನ್ನಿ ಸರ್. ಒಳಗಡೆ ಬರೀ ಮಾಡಿಫಿಕೇಶನ್ ಮಾಡೋದು ಇಲ್ಲ ಕಸ್ಟಮರ್ಗಳಿಗೆ. ಈ ಜಲಕ್ ತೋರಿಸ್ತೀನಿ, ಅದು ಆಮೇಲೆ ಹೇಳ್ತೀನಿ ನಾನು. ಸತ್ಯ ಬನ್ನಿ ಸರ್. ಥಾರ್ ಮಿರರ್ ಮ್ಯಾನ್ಯುಯಲ್ ಆಗಿ ಬರುತ್ತೆ. ಫೋಲ್ಡಿಂಗ್ ಮಿರರ್ ನೋಡಿದ್ದೀರಾ ಸರ್? ಫೋಲ್ಡಿಂಗ್ ಮಿರರ್ ನೋಡಿದ್ದೀರಾ? ನಾವು ಮಾಡಿ ಕೊಡ್ತೀವಿ ನಿಮಗೆ ಫೋಲ್ಡಿಂಗ್ ಮಿರರ್. ಹೌದು ಸರ್, ನೋಡಿದ್ದೀರಾ ನೀವು? ಇಲ್ಲಿ ನೋಡಿ ಸರ್, ಅದೇ ಕ್ಲೋಸ್ ಆಗುತ್ತೆ ಆಟೋಮೆಟಿಕ್ ಸರ್. ಮತ್ತು ನೀವು ಒಳಗಡೆನೆ ಆಪರೇಟಿಂಗ್ ಇಲ್ಲ. ಕೀಯಿಂದ ಲಾಕ್ ಮಾಡಿದ ತಕ್ಷಣ ನಿಮ್ಗೆ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ. ಅನ್ಲಾಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಓಪನ್ ಆಗ್ಬಿಡುತ್ತೆ ನಿಮ್ಗೆ. ಸರ್ ಮಾಡಿಫಿಕೇಶನ್ ಅಂದ್ರೆ ಮಾಡಿಫಿಕೇಶನ್ ಎಲ್ಲರೂ ಮಾಡ್ಬಿಡ್ತಾರೆ ಸರ್. ಇಂಥದ್ದೆಲ್ಲ ಮಾಡಿಫಿಕೇಶನ್ ಮಾಡಿದ್ರೇನೆ ಜನಕ್ಕೆ ಒಂದು ಹೊಸ ಇದು ಬರೋದು, ನಿಮ್ಗೆ ಶೋಕಿ ಬರೋದು ಸರ್. ಅದ ಹೇಗೆ ಬಟನ್ ಹಾಕಿದಿರಾ ಇದಕ್ಕೆ ಮಿರರ್ ಕ್ಲೋಸ್ ಆಗೋದಕ್ಕೆ? ಬಟನ್ ನಾವೇ ಹಾಕಿರೋ ಸರ್. ಕಂಪ್ನಿಯಿಂದ ಯಾವ್ದು ತರದು ಆಪ್ಷನ್ ಬರಲ್ಲ ಅದಕ್ಕೆ. ವೈರಿಂಗ್ ಕಿಟ್ ಬರಲ್ಲ.
ವೈರಿಂಗ್ ಕಿಟ್, ಮೋಟರೈಸ್ಡ್ ಮಿರರ್ ಮಾಡಿ ಕೊಡೋದು ನಮ್ದು ಇದು ಓಕೆ ಟೋಟಲ್. ಏನೇನ್ ಮಾಡಿದೀರಾ? ಮತ್ತು ಸೀಟ್ ಕವರ್ ನೋಡ್ಬೋದು ಯಾವ ತರ ಲುಕ್ ಇದೆ. ಇದು ಕಸ್ಟಮರ್ ಸೆಲೆಕ್ಷನ್. ಇದು ಬ್ಲಾಕ್ ಅಂಡ್ ಬ್ರೌನ್ ಎಕ್ದಮ್ ಬಕೆಟ್ ಶೇಪ್ ಸೀಟ್ ಕವರು. ಎಲ್ಲರೂ ಮಾಡ್ಬಿಡ್ತಾರೆ ಸರ್ ಸೀಟ್ ಕವರು, ಬಟ್ ಇಂಥದ್ ಫಿಟ್ಮೆಂಟ್ ಇದೆಯಲ್ಲ ಈ ತರ ಫಿಟ್ಮೆಂಟ್ ಮಾಡಿಕೊಡ್ಬೇಕು. ಓಕೆನಾ? ಅದು ನೀವು ಮಾಡ್ಕೊಡ್ತಾ ಇದ್ದೀರಾ? 100% ಸರ್. ಮತ್ತು ಆರ್ಮ್ ರೆಸ್ಟ್ ಸೇಮ್ ಕಾಂಬಿನೇಷನ್ ಆರ್ಮ್ ರೆಸ್ಟ್ ಸರ್. ಎಲ್ಲಾ ಕಡೆ ನೋಡಿರ್ತೀರಾ ಸೀಟ್ ಕವರ್ ಆರ್ಮ್ ರೆಸ್ಟ್ ಮಾಡ್ಬಿಡ್ತಾರೆ. ರೂಫ್ ಟಾಪ್ ಹೋಗಿ ಮೇಲೆ ಅದನ್ನು ಅದೇ ತರನೇ ಕಾಂಬಿನೇಷನ್, ಸೇಮ್ ಕಾಂಬಿನೇಷನ್, ಈ ಪಾರ್ಟು ಮತ್ತು ಹಿಂದದ ಪಾರ್ಟು. ಮತ್ತು ಇನ್ನೊಂದು ಒಂದು ಖರಾಬ್ ಲುಕ್ ಕೊಡ್ತೀನಿ, ಬನ್ನಿ ಸಾರ್. ಏನ್ ಲುಕ್? ಬನ್ನಿ ಹಿಂದೆ ಬನ್ನಿ. ಇದ್ ನೋಡಿ ಸರ್, ಇದು ಸ್ಟಾಕ್ ಅಲ್ಲಿರೋ ಸೀಟ್ಗಳನ್ನೆಲ್ಲ ತೆಗೆದುಬಿಟ್ಟಿದ್ದೀರಾ? ಸ್ಟಾಕ್ ಎಲ್ಲ ಸೀಟ್ ತೆಗ್ಬಿಟ್ಟು ಕೊಟ್ಬಿಟ್ಟು ಒರಿಜಿನಲ್ ಫಿಟ್ಮೆಂಟ್ ಹೆಂಗಿದೆ ಇನ್ ಫ್ಯೂಚರ್ ನೀವು ಚೇಂಜ್ ಮಾಡ್ಕೋಬಹುದು. ನೀವು ಅಕಸ್ಮಾತ್ ಬೇಕಂದ್ರೆ ಬೇಬಿ ಸೀಟ್ಸ್ ವಿತ್ ಎಲ್ಲಾದ್ರೂ ಟೂರ್ ಹೋಗ್ತಾ ಇದ್ದೀರಾ, ಸ್ಟೋರೇಜ್ಗೆ ಏನಾದ್ರು ಬೇಕಾ, ಓಪನ್ ಮಾಡ್ಕೊಂಡು ಏನಾದ್ರು ಸ್ಟೋರೇಜ್ ಮಾಡ್ಕೊಳ್ಳಿ. 2 ಸೈಡ್ಸ್ ತಿರ್ಗಾ ಕ್ಲೋಸ್ ಮಾಡಿ, ಈ ಸೈಡ್ ಓಪನ್ ಮಾಡಿ ಸ್ಟೋರೇಜ್ ಇಟ್ಕೊಳ್ಳಿ, ಕ್ಲೋಸ್ ಮಾಡಿ ಬೇಬಿ ಸೀಟ್ ಇಟ್ಕೊಳ್ಳಿ. ಮಕ್ಕಳಿಗೆ ಎಲ್ಲಾದ್ರೂ ಕುತ್ಕೊಂಡು ಹೋಗ್ಬೋದು. ಯಾರು ಬೇಕು 4 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬಿಟ್ಟು ಆರಾಮಾಗಿ ಮಜಾ ಮಾಡ್ಕೊಂಡು ಬರ್ಬೋದು. ವಾಂತಿ ಬಂತು, ಸೀಟ್ ಫೋಲ್ಡ್ ಮಾಡಿದ್ರಿ, ಆಚೆ ಬರಕ್ಕಾಗಲ್ಲ, ಅದೆಲ್ಲ ಏನಿಲ್ಲ. ಈ ಬ್ಯಾಕ್ ಬಂಪರ್ ಹಾಕಿರೋದೋಸ್ಕರನೇ ನೋಡಿ ಈ ತರ ಒಳಗಡೆ ಎತ್ತಳೋದು ಹೋಗೋದು, ಆರಾಮಾಗಿ ಕುತ್ಕೊಂಡು ಹಿಂಗ್ ಹೋಗೋದು ಅಷ್ಟೇ. ಈ ತರ ನೀವು ಮಾಡಿದೀರಾ? ಸ್ವಲ್ಪ ಡಿಫ್ರೆಂಟ್ ಸರ್. ಅದೇ ನೀವಾಗ್ಲೇ ಹೇಳಿದ್ರಲ್ಲ, ಮಾಡಿಫೈ ಎಲ್ಲರೂ ಮಾಡ್ತಾರೆ, ಡಿಫ್ರೆಂಟ್ ಆಗಿ ಮಾಡ್ಬೇಕು. ಸರ್ ಮಾಡಿಫಿಕೇಶನ್ ಎಲ್ಲರೂ ಮಾಡ್ತಾರೆ, ಅಲ್ಲಿಂದ ಇಲ್ಲಿ ತನಕ ಐಟಮ್ಗಳನ್ನು ತೋರಿಸ್ಬಿಡ್ತಾರೆ. ಓಕೆನಾ? ಈ ತರ ಎಲ್ಲ ಮಾಡಿಬಿಟ್ಟು ಕಸ್ಟಮರ್ ತೋರಿಸಿದ್ರೆ ತಾನೇ ಸರ್ ನಮ್ದು ಏನೇನ್ ಇದು ವರ್ಕ್ ಇದೆ ಅದು ಕಾಣೋದು. ಮತ್ತು ಇನ್ನೊಂದು ಇಲ್ಲಿ ನೋಡ್ಬೋದು ಸರ್, ಪಿಯಾನೋ ಫಿನಿಶ್ಡ್. ಇದೆಲ್ಲ ಟೋಟಲ್ ನೋಡ್ಬೋದು ನೀವು, ಪಿಯಾನೋ ಫಿನಿಶ್ಡ್. ಇದೆಲ್ಲ ಕಾಂಬಿನೇಷನ್ ಸರ್. ಹೆಡ್ಲೈಟ್ ಹಾಕ್ಬಿಟ್ರು, ಗ್ರಿಲ್ ಹಾಕ್ಬಿಟ್ಟೆ, ಟೇಲ್ ಲೈಟ್ ಹಾಕ್ಬಿಟ್ಟೆ, ಕೋಂಬೋ ಕೊಡ್ತಾ ಇದೀನಿ ಇಲ್ಲಿ. ಇದೆಲ್ಲ ಐಟಮು ಇದೆಲ್ಲ ಮಾಡಿ ಕೊಡಿ ಹೇಳಿ ಸರ್. ಒನ್ ಡೇನಲ್ಲಿ ಮಾಡಿ ಕೊಡಕ್ಕೆ ಹೇಳಿ ಸರ್. ಇಲ್ಲಿ ನೋಡ್ಬೋದು ನೀವು ಪಿಯಾನೋ ಫಿನಿಶ್ ಇದೆಯಲ್ಲ. 360 ಡಿಗ್ರಿ ಕ್ಯಾಮ್ರಾ ಹಾಕಿದ್ದೀನಿ, ಆಂಡ್ರಾಯ್ಡ್ ಸಿಸ್ಟಮ್ ವಿತ್ 360 ಡಿಗ್ರಿ ಕ್ಯಾಮ್ರಾ, ಗ್ರ್ಯಾಬ್ ಹ್ಯಾಂಡ್ಲು. ಒಳಗಡೆ ಒಂಥರ ಇದು ಥಾರ್ ತರ ಇಲ್ಲ ಸರ್, ಇದು ಒಂದು ಪ್ರೀಮಿಯಂ ಸಿಗ್ಮೆಂಟ್ ಕಾರ್ ತರ ಆಗ್ಬಿಟ್ಟಿದೆ ಸರ್ ಇದು. ಅದೇ ದೇವ್ರ ₹1 ಕೊಟ್ರೆ ಇವನೊಂದು ರೂಪಾಯಿ ಅನ್ನೋ ತರ ನಾವು ಕಂಪ್ನಿಯವ್ರ ₹1 ಕೊಟ್ರೆ ನೀವು ₹1 ಕೊಟ್ಟಿದ್ದೀರಾ. ನಮ್ ಕೊಡಕ್ಕೆ ಇರೋದು ಸರ್ ರೂಪ. ಎಂತೆಂತ ಗಾಡಿಗಳಿಗೆ ಎಂತೆಂತ ರೂಪಗಳು ಕೊಟ್ಬಿಟ್ಟಿದೀವಿ ನಾವು ಇಲ್ಲಿಂದ. ಇದನ್ನೆಲ್ಲ ಹಾಕಿದೀರಾ ಮಿರರ್ ಸರ್? ಇದು ಸನ್ ಫಿಲ್ಮ್ ಹಾಕಿದ್ದೀನಲ್ಲ, ಇವಾಗ ಸನ್ ಫಿಲ್ಮ್ ಡಾರ್ಕ್ ಅಲೋ ಇಲ್ಲ. ಸೊ ಏನಾದ್ರು ಲೇಡೀಸ್ ಕೂತ್ಕೊಂತಾರೆ, ಪ್ರೈವೇಸಿ ಏನಾದ್ರು ಬೇಕಂದ್ರೆ ನಿಮ್ಗೆ ಈ ಇದಿರತ್ತೆ, ಗ್ಲಾಸ್ ಡೌನ್ ಮಾಡಿದ್ರೆ ಅದ್ ಜೊತೆನಲ್ಲಿ ಸನ್ಶೇಡ್ ಬಂದ್ಬಿಡತ್ತೆ. ಅದು ತೆಗಿಬೇಕು ನನಗೆ, ಬೇಡ ಅದು ಬೇಡ ಅಂದ್ರೆ ಕ್ಲಿಪ್ ತೆಗ್ಬಿಟ್ಟು ಹಿಂಗ್ ಇಟ್ಬಿಡಿ, ಬರೀ ಗ್ಲಾಸ್ ಹೋಗುತ್ತೆ. 2 ಆಪ್ಷನ್. ಇದು ಓನ್ಲಿ ತಾರ್ಗ್ ಅಷ್ಟೇನಾ? ಆಲ್ ವೆಹಿಕಲ್ ಸರ್, ಆಲ್ ವೆಹಿಕಲ್, ಎನಿ ವೆಹಿಕಲ್. ಇದಕ್ಕೆ ಮೋಟರೈಸ್ಡ್ ಮಾಡಿ ಕುಂದ್ರಿಸಿದ್ರೆ? ಹೌದು. ಇಲ್ಲ, ಇದು ರೆಡಿ ಬರುತ್ತೆ ನಮ್ಗೆ. ತಾರ್ ಅಂದ್ರೆ ತಾರ್ದೇ ಬರುತ್ತೆ. ಸ್ಪ್ರಿಂಗ್ ತರ ಇದು ನೆತ್ತಬೇಕಾದ್ರೆ ಬರುತ್ತೆ. ಹೌದು, ಫಿಟ್ ಮಾಡಿರ್ತೀರಾ ಅಷ್ಟೇ ಅಲ್ವಾ? ಹೌದು. ಸೂಪರ್. ಓಕೆ, ಮತ್ತೇನ್ ಮಾಡಿದೀರಾ ಸರ್? ಸರ್ ಫುಟ್ ಮ್ಯಾಟ್ ಹಾಕಿದ್ದೀನಿ. ಇದು 70 ಮ್ಯಾಟ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ? 70 ಮ್ಯಾಟ್ ಕೆಳಗಡೆ ವೆಲ್ಕ್ರೋ ಇರುತ್ತಲ್ಲ, ಇದು ಕಾರ್ಪೆಟ್ ಮ್ಯಾಟ್ ಕೊಡಲ್ಲ, ಇದಕ್ಕೆ ಜಾರತ್ತೆ, ಅದು ಸ್ಲಿಪ್ ಆಗುತ್ತೆ. ಸೊ ಇದಕ್ಕೆ ನಾವು ಏನ್ ಮಾಡಿದೀವಿ ಅಂದ್ರೆ, ಇದು ಬಕೆಟ್ ಶೇಪ್ ಕ್ಯೂಪೋ ಮ್ಯಾಟ್ ಡಿಲಕ್ಸ್ ಅಂತ ಮ್ಯಾಟ್ ಬರುತ್ತೆ. ಇದು ಹಾಕದಾದ್ಮೇಲೆ ನಿಮ್ಗೆ ಇದು ಒಂದು ಥಾರ್ ಅಂತ ಇದು ಫುಟ್ ಪಟ್ಟಿ ಬರುತ್ತೆ, ಫುಟ್ ಸ್ಟೆಪ್ ಪಟ್ಟಿ. ಒಳಗಡೆ ಬರೋದಕ್ಕೆ ಹೋಗಕ್ಕೆ ನಿಮ್ಗೆ ಸ್ಕ್ರಾಚಸ್ ಆಗಲ್ಲ. ಮತ್ತು ಈ ಪಾರ್ಟಿಗೆ ನಮ್ಮ PPF ಹಾಕಿದೀವಿ, ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್, ಸ್ಕ್ರಾಚ್ ಆಗ್ಬಾರ್ದು ಅಂತ. ಗಾಡಿದು ಮೇನ್ ಜಾನೆ ಇದು ಸರ್, ಇದೇ ಮೇನು. ಇದು ಸ್ಕ್ರಾಚಸ್ ಆಗ್ಬಿಟ್ರೆ ಗಾಡಿದ ವ್ಯಾಲ್ಯೂ ಹೋಗ್ಬಿಡುತ್ತೆ ಅಂತಾರೆ. ಹೌದು, ಮೇನ್ ಇದೆ, ಅದು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ. ಇದು 4 ವೀಲ್ ಡ್ರೈವ್, ಇದು ಆಟೋಮೆಟಿಕ್. ಮತ್ತಿನ್ನೇನು ಜಲಕ್ ಸರ್? ಮ್ಯೂಸಿಕ್ ಸಿಸ್ಟಮ್ ಎಲ್ಲರೂ ಹಾಕ್ತಾರೆ, ನಿಮ್ದ್ರಲ್ಲೇ ಸ್ಪೆಷಲ್ ಸರ್? ಮ್ಯೂಸಿಕ್ ಸಿಸ್ಟಮ್ ನಮ್ದ್ರಲ್ಲಿ ಏನ್ ಸ್ಪೆಷಲ್ ಅಂದ್ರೆ, ಇವಾಗ ಈ ಸಿಸ್ಟಮ್ಗಳಲ್ಲಿ ನಾವು ಏನ್ ಮಾಡಿದೀವಿ ಅಂದ್ರೆ 360 ಡಿಗ್ರಿ ಕ್ಯಾಮ್ರಾ ಹಾಕಿದೀವಿ. ರಿಯರ್, ಫ್ರಂಟ್, ಆಪರೇಟಿಂಗ್ ಮತ್ತು ಕಂಪ್ನಿ ಸ್ಪೀಕರ್ ಬರುತ್ತಲ್ಲ, ಒಳಗಡೆ ಕಂಪ್ನಿ ಸ್ಪೀಕರ್ ಅಲ್ಲಿ ನಾನು ಅಪ್ಗ್ರೇಡೆಡ್ ಸ್ಪೀಕರ್ ಮಾಡಿದೀನಿ. ಒಂದು 4 ಚಾನಲ್ ಲ್ಯಾಂಪ್ ಹಾಕಿದೀನಿ, JBLದು. ಮತ್ತು ಇದು JBLದು 4 ಕೋಎಕ್ಸೆಲ್ ಸ್ಪೀಕರ್ ಹಾಕ್ಬಿಟ್ಟು ಒಂದು ಸಬ್ವೂಫರ್ ಹಾಕಿದೀನಿ. ಪರ್ಫಾರ್ಮೆನ್ಸ್ ಅಂತೂ ಸರ್. ಈ ಕಾರಲ್ಲಿ ನಿಮ್ಗೆ ಎಲ್ಲಾದ್ರೂ ಆಚೆ ಹೋಗ್ಬಿಟ್ರೆ ಪಾರ್ಟಿ ಮಾಡ್ಕೋಬಹುದು, ಒಳಗಡೆ ಕುತ್ಕೊಂಡು ಆರಾಮಾಗಿ ಟ್ರಿಪ್ ಹೋಗ್ಬಹುದು, ಎಲ್ಲ ಲಗೇಜ್ ಇಟ್ಕೊಂಡು ಹೋಗ್ಬೋದು ಸರ್. ಒಂಥರ ಮಲ್ಕೋಬಹುದು ಸರ್. ರೂಮು ಇದೆ, ಕಾರು ಇದೆ, ಟ್ರಾವೆಲಿಂಗು ಇದ್ರಲ್ಲೇ ಟೋಟಲ್ ಎಲ್ಲಾನು ಮಾಡ್ಕೊಂಡು ಬಂದ್ಬಿಡ್ಬೋದು ಆರಾಮಾಗಿ, ಒಂದು ಚಿಕ್ಕ ಫ್ಯಾಮಿಲಿ. ಸೂಪರ್.
ಅಷ್ಟಾಯ್ತು. ಟೋಟಲ್ ಈ ಕಾರಲ್ಲಿ ಹೇಳೋ ಪ್ರಕಾರ ನೀವು ಮ್ಯಾಗ್ವಿಲ್ಲು ಮತ್ತೆ ಹೆಡ್ಲೈಟ್ಸ್ ಮತ್ತೆ ಮೇಲ್ಗಡೆ ಏನೋ ಮಾಡಿದ್ರೆ UFO ಲೈಟ್ ಅದು UFO ಲೈಟ್ ಸರ್ ಇದು. ಅದೇ ಆ ಥರ ಕ್ವಾಲಿಟಿ ಸರ್ UFO ಲೈಟ್ ಜಿನಿನ್ ಕ್ವಾಲಿಟಿ ಅದು. ಸ್ವಲ್ಪ ಆನ್ ಮಾಡಿ ಸರ್ ನೋಡೋಣ. ಓ ಇದಕ್ಕೆ ಒಂದು ಸಪ್ರೇಟ್ ಸ್ವಿಚ್ ಕೊಟ್ಟಿದ್ದೀನಿ, ಯಾವಾಗ ಬೇಕೋ ಅದು ಆವಾಗ ಆನ್ ಮಾಡ್ಕೊಳ್ಳೋ ತರ. ಮತ್ತು ಫಾಗ್ ಲೈಟ್ ನೀವು ನೋಡಿಲ್ಲ, ಇದು ಫಾಗ್ ಲೈಟ್ ಎಲ್ಲರೂ ವೈಟ್ ಆಗ್ತಾರೆ, ನಾನು ಏನ್ ಮಾಡಿದ್ದೇನೆ ಅಂದ್ರೆ ಟ್ರೈ ಕಲರ್. ಇದು ವೈಟ್ ಕಲರ್ ಸಿಟಿ ಯೂಸ್ಗೆ, ಇದು ಬಂದು ಮಳೆಗಾಲದಲ್ಲಿ, ಇದು ಬಂದು ವಾಮ್ ವೈಟ್ ಫಾಗ್ ಟೈಮ್ ಅಲ್ಲಿ. ಯಾವ್ದ್ರಲ್ಲೂ ನಿಮ್ಗೆ ಡಿಸ್ಟರ್ಬ್ ಆಗ್ಬಾರ್ದು, ಹೊಡ್ಕೊಂಡು ಹೋಗ್ತಾ ಇರ್ಬೇಕು ಗಾಡಿಯಲ್ಲಿ. ಸರ್ ಈ ಗಾಡಿ ನೋಡಿದ್ರಲ್ಲ ನೀವು, ಹೆಂಗ್ ಅನ್ಸ್ತಾ ಇದೆ ಸರ್? ಹೆಂಗ ಅನಿಸ್ತಾ ಇದೆ? ನೋಡೋರಿಗೆ ಗೊತ್ತಿರುತ್ತೆ ಆಲ್ರೆಡಿ, ನಾನು ಇಲ್ಲಿ ತಂದು ಬಿಡಬೇಕು ಮಾಡಿಫೈ ಮಾಡೋದಕ್ಕೆ. ನೀವು ಆ ತರ ಹೇಳ್ತಾ ಇದ್ದೀರಲ್ಲ, ಎಷ್ಟೋ ಗಾಡಿ ನೋಡಿರ್ತೀರಾ, ಬಟ್ ನಿಮ್ ಮನ್ಸು ಇಲ್ಲೇ ಬರ್ಬೇಕು ಅಂತ ಆಗ್ತಾ ಇದೆಯಲ್ಲ. ಸೊ ಅದ್ ನೋಡ್ಬಿಟ್ರಲ್ಲ ನೀವು, ಈ ಗಾಡಿ ನೋಡಿ. ಈ ಗಾಡಿ ನೋಡಿ ಏನ್ ಅನ್ಸ್ತಾ ಇದೆ ಸರ್ ಗಾಡಿ ನಿಮ್ಗೆ? ಇದು ಏನಿದೆ ಒಂಥರ ಪ್ಲೈನ್ ಅನ್ಸುತ್ತೆ, ಏನು ಮಾಡಿಲ್ಲ ಇದ್ರಲ್ಲಿ. ಏನು ಇಲ್ಲ, ಸ್ಟಾಕ್ ಗಾಡಿ. ಹೌದು, ವಿಡಿಯೋ ಮಾಡ್ಬೇಕಾ ಇದಕ್ಕೆ? ಸ್ಟಾಕ್ ಗಾಡಿ ಅದೇನ್ ತೋರಿಸ್ತೀರಾ? ಶೋರೂಮ್ ಅಲ್ಲೂ ನೋಡತ್ತೆ. ಬೇಕಾದ್ರೆ ಇನ್ನೊಂದು ವಿಡಿಯೋ ಮಾಡೋಣ. ಹೌದಾ ಸರ್? ಬನ್ನಿ ಸರ್. ಏನ್ ಬನ್ನಿ? ಬನ್ನಿ ಸರ್, ತೋರಿಸ್ತೀನಿ ಸರ್. ನನ್ನ ಐಟಮ್ಗಳು ಇಟ್ಕೊಂಡು ಅಲ್ಲಿಂದ ಇಲ್ಲಿ ತನಕ ಐಟಮ್ಗಳು ಇಟ್ಕೊಂಡು ಅದೆಲ್ಲ ತೋರ್ಸಲ್ಲ. ನಾನು ಮಾಡಿರೋ ಕೆಲಸನ ನಾನು ತೋರ್ಸದ್. ನಾನು ಐಟಮ್ಗಳು ಬೇಜಾನೆ ಇದೆ ಸರ್, ನನ್ ಗೋಡನ್ ತುಂಬಿಟ್ಟಿದೆ ಐಟಮ್ಗಳು, ಬಟ್ ನಾನು ಏನ್ ವರ್ಕ್ ಮಾಡಿದೀನಿ ಅದೇ ತೋರ್ಸದ್ ನಾನು. ಬನ್ನಿ, ಪ್ರಾಕ್ಟಿಕಲ್ ಒರಿಜಿನಲ್. ಬನ್ನಿ ಹಿಡೀರಿ. ವರ್ಕ್ ನಡೆದಿದೆ ಇದು ನೋಡಿ ಸರ್. ಸೂಪರ್. ಏನೇನ್ ಮಾಡಿದಿರಾ ಸರ್ ಹೇಳ್ಬಿಡಿ ಪಟಾಪಟ್. ಸರ್ ಥಾರ್, ಮಹೀಂದ್ರ ಥಾರ್ಗೆ ಜಿ ವ್ಯಾಗನ್ ಫೀಲ್ ಬೇಕಾ? ಇದೆ ನೋಡಿ. ಸೀಟ್ಸ್, ಆ ಸೀಟ್ ಶೇಪು, ಆ ಸೀಟ್ ಕಂಫರ್ಟ್, ಆ ಡ್ಯಾಶ್ ಬೋರ್ಡು, ಆ ಆರ್ಮ್ ರೆಸ್ಟ್, ಆ ಕಾಂಬಿನೇಷನ್ ಆರ್ಮ್ ರೆಸ್ಟ್ ಹಿಂದೆ ನೋಡ್ಬೋದು ನೀವು. ಹಿಂದೆ ಸೀಟು, ಆರ್ಮ್ ರೆಸ್ಟ್, ರೂಫ್ ನೋಡ್ಬೋದು ನೀವು. ಸೇಮ್ ಸಿಂಗಲ್ ಕಲರ್ ಕಾಂಬಿನೇಷನ್. ಸ್ಟಾಕ್ ಇಂದಾನೆ ಕೊಟ್ಟಿದ್ದಾರೆ ಕಲರ್ ಅನ್ನೋ ತರ ಆಗಿದೆ. ಬಟ್ ಮಾಡಿರೋದು ನಾವು, ನೀವು ಮಾಡಿರೋದು. ಶೋರೂಮ್ ಇಂದ ಒಂದ್ ಲುಕ್, ನಾವು ಕೊಡೋ ಒಂದ್ ಲುಕ್ ನೋಡಿ ಸ್ನೇಹಿತರೆ. ಹೌದು, ಸ್ಟಾಕ್ ಅಲ್ಲಿ ಬಂದ್ರು ಕೂಡ ಈ ತರ ಫಿನಿಶಿಂಗ್ ಇದೆಯೇನೋ, ಈ ತರ ಹೊಸ ಬಿಟ್ಟಿದ್ದೀರೇನೋ ಅನ್ಕೋಬಹುದು. ಆ ತರ ಫಿನಿಶಿಂಗ್ ಕೊಟ್ಟು ಮಾಡಿದ್ದಾರೆ, ಒಂಥರ ಡಿಫ್ರೆಂಟ್ ಆಗಿ ಅನಿಸ್ತಾ ಇದೆ. ಕಸ್ಟಮರ್ಗೆ ಮಾಡಿಫಿಕೇಶನ್ ಇಷ್ಟ, ಬಟ್ ಅವರು 3 ಪಾರ್ಟ್ ಅಲ್ಲಿ ಮಾಡಿಫಿಕೇಶನ್ ಮಾಡ್ತಾರಂತೆ. ಸದ್ಯಕ್ಕೆ ಇದು ಒಂದು ಸ್ಟೆಪ್, ನೆಕ್ಸ್ಟ್ ತಿಂಗಳು ಒಂದು ಸ್ಟೆಪ್, ಏನೇನೋ ಒಂದು ಮಾಡ್ತಾರಂತೆ. ಓಕೆ, ಇದಕ್ಕೆ ಒಂದು ನೋಡಿ ಡ್ಯಾಶ್ ಕ್ಯಾಮ್ ಹಾಕಿದ್ದೀನಿ ಸರ್. ಡ್ಯಾಶ್ ಕ್ಯಾಮ್, ಇದು ಡ್ಯಾಶ್ ಕ್ಯಾಮ್ ಬಂದು ನಿಮ್ಗೆ ಇದು ಫ್ರಂಟ್ ವ್ಯೂ. ಇದು ಬಂದು ರಿಯರ್ ರೆಕಾರ್ಡಿಂಗ್ ಆಗ್ತಾ ಇರತ್ತೆ ನಿಮ್ಗೆ. ಓಕೆನಾ? ಪ್ಲಸ್ ಕಂಪ್ನಿಯಿಂದ ರಿಯರ್ ಕ್ಯಾಮ್ರಾ ಕೊಡಲ್ಲ, ನಾವು ರಿಯರ್ ಕ್ಯಾಮ್ರಾ ಹಾಕಿದೀವಿ ಇದಕ್ಕೆ. ಇಲ್ಲಿನೂ ಕ್ಯಾಮ್ರಾ ರಿಯರ್, ಇಲ್ಲಿನೂ ರಿಯರ್ ಕ್ಯಾಮ್ರಾ. ರಿವರ್ಸ್ ಗೇರ್ ಹಾಕಿದ ತಕ್ಷಣ ನಿಮ್ಗೆ ರಿಯರ್ ಕ್ಯಾಮ್ರಾ ಬಂದ್ಬಿಡುತ್ತೆ ನಿಮ್ಗೆ. ಓಕೆನಾ? ಮತ್ತು ನಿಮ್ಗೆ ಇದು ಫ್ರಂಟ್ ವ್ಯೂನು ಬಂದ್ಬಿಡುತ್ತೆ. ನೀವು ಎಲ್ಲಾದ್ರೂ ಲಾಂಗ್ ಹೋಗ್ತಾ ಇರ್ತೀರಾ, ಯಾರೋ ಸುಮ್ಮನೆ ಮುಂದೆ ಬಂದ್ಬಿಟ್ಟು ಈ ಆಚೆ ಕಡೆ ಇರ್ತೀರಾ, ಏನೋ ಇದು ಮಾಡಿದ್ರ ಪ್ರೂಫ್ ಇರುತ್ತೆ ನಿಮ್ಗೆ, ರೆಕಾರ್ಡಿಂಗ್ ಆಗ್ತಾ ಇರುತ್ತೆ ನಿಮ್ಗೆ. 8 days ರೆಕಾರ್ಡಿಂಗ್ ಇರುತ್ತೆ ಸರ್ ಇದರಲ್ಲಿ ನಿಮ್ಗೆ. ಮತ್ತೇನ್ ಮಾಡಿದೀರಾ ಸರ್? ಮತ್ತು ಒರಿಜಿನಲ್ ಸ್ಟಾಕ್ ಹೆಡ್ಲೈಟ್ ಇದೆಯಲ್ಲ, ಆ ಹೆಡ್ಲೈಟ್ ಗೆ 280 ವಾಟ್ಸ್ LED ಹಾಕಿದ್ದೀನಿ ನಾನು. LED ಲೈಟ್ ನೀವು ಮುಂದೆ ನೋಡಬಹುದು. ಪವರ್ ಗ್ರಾಬ್ ಹ್ಯಾಂಡಲ್ ಹಾಕಿದ್ದೀನಿ. ಕೆಳಗಡೆ ಅದೇ ಸೇಮ್ ಮ್ಯಾಟ್ ಹಾಕಿದ್ದೀನಿ. ಇದು ಕ್ಯೂಪೋ ಡಿಲೆಕ್ಸ್ ಮತ್ತು ಥಾರ್ ಅಂತ ಹೆಸರುದು ಇದು ಫುಟ್ ಸ್ಟೆಪ್ ಪಟ್ಟಿ ಹಾಕಿದ್ದೀನಿ. ಇದೆಲ್ಲ ಚಿಕ್ಕ ಐಟಮ್ ಇದೆಯಲ್ಲ ಸರ್, ಇದು ಮೇನ್ ಲುಕ್ ಬರೋದು ಮತ್ತು ಇನ್ನೊಂದು ಸೇಫ್ಟಿ. ಇದು ಏನ್ ಯೂಸ್ ಅದರಿಂದ ಸರ್? ಇದು ಇವಾಗ ನಾವು ಹಿಂಗ್ ಬರ್ತೀವಲ್ಲ, ಹಿಂಗ್ ಟಚ್ ಐತಲ್ಲ ಸರ್, ಈಗ ಟಚ್ ಆದ್ರೆ ನೋಡಿ ಇದು ಟಚ್ ಆಗುತ್ತೆ. ಇದು ಚಿಕ್ಕ ಐಟಮ್, ಇದು 600-700 ರೂಪಾಯಿ ಐಟಮ್. ಬಟ್ ನಿಮ್ ಗಾಡಿ 22 ಲಕ್ಷ ರೂಪಾಯಿ ಗಾಡಿಗೆ ಪ್ರೊಟೆಕ್ಟ್ ಮಾಡೋದು ಇದು 600-700 ರೂಪಾಯಿ ಐಟಮ್ ಅಲ್ವಾ? ಹೌದು. ಸೂಪರ್. ಮತ್ತೆ ಇದೆಲ್ಲ ಏನೋ ಹಾಕಿದೀರಾ ಸರ್? ಇದೆಲ್ಲ ಸ್ಟಾಕ್ ಸರ್. ಇದಕ್ಕೆಲ್ಲ ಒಳಗಡೆ ನಾನು ಇದು ಪಿಯಾನೋ ಫಿನಿಶ್ ಎಲ್ಲ ಏನು ಹಾಕಿಲ್ಲ, ಕಸ್ಟಮರ್ ರಿಕ್ವೈರ್ಮೆಂಟ್ ಇರ್ಲಿಲ್ಲ. ಸೊ ಜಸ್ಟ್ ಇಂಟೀರಿಯರ್ ಮಾಡ್ಕೊಡ್ಬೇಡಿ ನನಗೆ ಇದೆ ಅಂತ ಹೇಳಿದ್ರು. ಸೊ ಇದು ಮಾಡಿದೀನಿ. ಎರಡು ಕಡೆ ಹಾಕಿದೀರಾ? ಎರಡು ಕಡೆ ಗ್ರಾಬ್ ಹ್ಯಾಂಡ್ಲು. ಆರಾಮಾಗಿ ನೋಡಿ, ಹಿಂಗ್ ಹಿಡ್ಕೊಂಡೆ ಆರಾಮಾಗಿ ಕುತ್ಕೊಬಹುದು ನೀವು. ಕಡಕ್ ಆಗಿ ಹತ್ಬಹುದು. ಕಡಕ್ ಸರ್. ಥಾರ್ ಅಂದ್ರೇನೆ ಕಡಕು. ಆ ಥಾರ್ ಅಲ್ಲಿ ಕಡಕ್ ಆಗಿ ಒಳಗಡೆ ಹೋಗಿಲ್ಲ ಅಂದ್ರೆ ಏನ್ ಪ್ರಯೋಜನ ಸರ್? ಅದು ನಿಜನೇ. ಮತ್ತೇನ್ ಮಾಡಿದೀರಾ ಸರ್? ಮತ್ತು ಫ್ರಂಟ್ ನೀವು ನೋಡಿ, ಒಳಗಡೆ LED ಲೈಟ್ ಹಾಕಿದ್ದೀನಿ ಹೆಡ್ಲೈಟ್ಗೆ. ಸ್ಟಾಕ್ ಅಲ್ಲಿ ಬಂದಿರ್ತಕ್ಕಂಥ ಹೆಡ್ಲೈಟ್ಸ್, ಬಟ್ ಒಳಗಡೆ ಲೈಟ್ ಚೇಂಜ್. ಒಳಗಡೆ LED ಲೈಟ್ ಲೈಟ್ ಇರೋದ್ರಿಂದ ನಿಮ್ಗೆ ಅದು ಕ್ವಾಲಿಟಿ ಫೋಕಸ್ ಅಷ್ಟು ಕ್ವಾಲಿಟಿ ಗೊತ್ತಾಗ್ತಾ ಇಲ್ಲ. ಹೌದು, ನೀವು ಡೈರೆಕ್ಟ್ ಆಗಿ ಕೂಡ ನೋಡ್ಕೋಬಹುದು ಬಂದಿಲ್ಲ ಡೈರೆಕ್ಟ್ ಆಗಿ ನೋಡಿ. ಫಾಗ್ ಲೈಟ್ ವೈಟ್ LED, ಫಾಗ್ ಲೈಟ್ LED ಸ್ಟಾಕ್ ಅಲ್ಲಿ ಬಂದಿರೋ ತೆಗ್ದಿದ್ದೀರಾ? ಸ್ಟಾಕ್ ಬಂದು ವಾಮ್ ವೈಟ್ ಬರುತ್ತೆ. ನಾವೇನ್ ಮಾಡಿದೀವಿ, ಫುಲ್ ವೈಟ್ ಹಾಕಿದೀವಿ. ಸೂಪರ್. ಮತ್ತು ಇದು ಪಿಯಾನೋ ಫಿನಿಶ್ ಮಿರರ್, ಇದು ಮಿರರ್ ಕವರು, ಹ್ಯಾಂಡಲ್ ಕವರು ಮತ್ತು ಸ್ಟಾಕ್ ಟೈಲ್ ಲೈಟ್ಗೆ ಬಂದು ಟೈಲ್ ಲೈಟ್ ಕವರು ಕವರ್ ಹಾಕ್ಸಿರೋದು ಸ್ಟಾಕ್ಗೆ. ಹೌದು. ಇದೇನಿದು RWD? ಇದು ರಿಯರ್ ವೀಲ್ ಡ್ರೈವ್. ಇದು
ಇದು 2x2, ಅದು 4x4. 2 ವೀಲ್ ಡ್ರೈವ್, ಅದು 4 ವೀಲ್ ಡ್ರೈವ್. ಹೌದು 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 ಅಲ್ವಾ? ಇದಕ್ಕೆ ಯಾವುದೇ ರೀತಿ ಮ್ಯಾಗ್ನಿಲ್ ಏನು ಚೇಂಜ್ ಆಗಿಲ್ಲ? ಏನಿಲ್ಲ ಸರ್, ಸ್ಟಾಕ್ ಇದೆ ನೋಡಿ. ಇದು ಸ್ಟಾಕ್ ಟೈರ್ ಬಂದಿದ್ದು, ಅದಕ್ಕೂ ಈ ತರಾನೇ ಸ್ಟಾಕ್ ಟೈರ್ ಬಂದಿದ್ದು. ನಾವೇನ್ ಮಾಡಿದೀವಿ, ಚೇಂಜ್ ಮಾಡಿರೋದು. ಹೈಟ್ ಬಂದು 18 ಇಂಚಸ್ ಸೇಮು, ಬಟ್ ಏನಾಗಿದೆ ಬ್ರಾಡ್ನೆಸ್ ನಿಮ್ಗೆ ಬಂದು 285 ಹಾಕಿದೀವಿ, ಅದು 255 ಬರುತ್ತೆ ಅದು. ಓಕೆ, ಆತರ ಓವರ್ ಆಲ್ ಕರ್ನಾಟಕದಾದ್ಯಂತ ನೀವು ಮಾಡಿರ್ತಕ್ಕಂಥ ಮಾಡಿಫೈ ಮುಂಚೆನೂ ನೋಡಿದ್ರು, ಈಗಲೂ ನೋಡಿದ್ದಾರೆ. ಓವರ್ ಆಲ್ ನಿಮ್ಮ ಹತ್ರ ಬರ್ತಾರೆ ಜನ, ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಅಂತ ಮಾಡ್ಕೊಡ್ತೀರಲ್ವಾ ಸರ್? 100ಕ್ಕೆ 100. ನಾನು ಏನು ಹೇಳಲ್ಲ, ಕಸ್ಟಮರ್ಸು ಬರ್ತಾರಲ್ಲ, ಇಷ್ಟು ಪ್ರೀತಿಯಿಂದ ಒಂದು ವಿಶ್ವಾಸದಿಂದ ಬಂದ್ಬಿಟ್ಟು ಕೆಲಸ ಮಾಡ್ಕೊಂಡು ಆ ಖುಷಿ ಕೊಟ್ಬಿಟ್ಟು ಹೋಗ್ತಾರಲ್ಲ ಸರ್. ನಾನು ಇವಾಗ 1 ಲಕ್ಷ ರೂಪಾಯಿ ಬಿಲ್ ಆದ್ರೂ ಆ 1 ಲಕ್ಷ ರೂಪಾಯಿನಲ್ಲಿ ಅದರಲ್ಲಿ 2,000 ರೂಪಾಯಿ ದುಡಿದ್ರೂ ಅದು 2 ಲಕ್ಷ ರೂಪಾಯಿ ತರ ಆಗುತ್ತೆ ಸರ್. ಅವ್ರು ಒಂದು ಖುಷಿಯಿಂದ ಹೋಗ್ತಾರಲ್ಲ, ಅದು 2 ಲಕ್ಷ ರೂಪಾಯಿಂದ ಇದು ಏನಿಲ್ಲ ಸರ್ ಅದ್ ಮುಂದೆ. ಬಟ್ ಏನ್ ಗೊತ್ತಾ, ನಾವು ಆಚೆ ಕಡೆಯಿಂದ ಕರ್ಕೊಂಡ್ ಬಂದು ಫಿಟ್ಮೆಂಟ್ ಮಾಡೋದು ಆ ತರ ನಮ್ಮ ಹತ್ರ ಏನೂ ಇಲ್ಲ. ನಮ್ಗೆಲ್ಲ ನಾವೇ ಫಿಟ್ಮೆಂಟ್ ಎಲ್ಲ ಮಾಡ್ತೀವಲ್ಲ, ಸೊ ಅದರಲ್ಲಿ ನಮ್ಗೆ ಏನಾಗತ್ತೆ, ಪ್ರಾಡಕ್ಟ್ ಐಟಮ್ಗಳದ್ದು ಕ್ವಾಲಿಟಿನೂ ಮೇಂಟೈನ್ ಮಾಡ್ಬಿಡ್ತೀವಿ, ಪ್ಲಸ್ ಫಿಟ್ಮೆಂಟ್ ನಾವೇ ಮಾಡ್ತೀವಲ್ಲ, ಸೊ ಅದು ಗ್ಯಾರಂಟಿನೂ ಕೊಟ್ಬಿಟ್ಟು ಕಲ್ಸ್ಬಿಡ್ತೀವಿ. ಕೆಲವು ನೀವೇ ಫಿಟ್ ಮಾಡ್ತೀರಾ, ಯಾವ್ದೇ ಹುಡುಗರ ಹತ್ರ ಮಾಡ್ಸಲ್ಲ ಸರ್. ಕೆಲವು ಐಟಮ್ ನಾವು ಫಿಟ್ಟಿಂಗ್ ಮಾಡ್ತೀವಿ. ಈ ಸನ್ಸ್ಲಿಮ್ ಆಯ್ತು, ಇದೆಲ್ಲ ನಮ್ಮ ಬ್ರದರ್ಸ್ ಇದಾರೆ, ಅವರೆಲ್ಲ ಫಿಟ್ಟಿಂಗ್ ಮಾಡ್ತಾರೆ. ಬಟ್ ಈ ಬಂಪರ್ಸ್ ಇರ್ಲಿ, ಬಂಪರ್ಗಳಿರ್ಲಿ, ಹೆಡ್ಲೈಟ್ ಇರ್ಲಿ, ಗ್ರಿಲ್ ಇರ್ಲಿ, ಪ್ರತಿಯೊಂದು ಮಾಡ್ತಾ ಇದಾರಲ್ಲ ಅಲ್ಲಿ ಮಾಡ್ತಾ ಇದಾರೆ. ಹೌದು, ಇಲ್ಲೂ ಕೂಡ ಅಷ್ಟೇ. ಸೀಟ್ ಕವರ್ ಆಗ್ಲಿ ಏನೇ ಆಗ್ಲಿ, ಇಲ್ಲಿ ಸೀಟ್ ಕವರ್ ನಮ್ದೇ ಓನ್ ಸ್ಟಿಚಿಂಗು. ನಾವು ಆಚೆ ಕಡೆಯಿಂದ ಎಲ್ಲೂ ಸ್ಟಿಚಿಂಗ್ ಮಾಡಿಸ್ಕೊಂಡು ಏನು ಇದಿಲ್ಲ ಸರ್. ಗಾಡಿ ಒಂದ್ ಜಾಗನಲ್ಲಿ ಇಲ್ಲಿ ಬಂದ್ಬಿಟ್ರೆ ಸರ್, ಪೇಂಟ್ ಇರ್ಲಿ, ಈ ಬಂಪರ್ ಪ್ರತಿ ಒಂದು ಟೋಟಲ್ ಈ ಟೋಟಲ್ ಈ ಗಾಡಿ ಫಿಟ್ಮೆಂಟ್ ಆಗಿರೋದು ಒಂದೇ ಜಾಗನಲ್ಲಿ ನಿಂತ್ಕೊಂಡು. ಸೀಟ್ ಕವರ್ ಇರ್ಲಿ, ರೂಫ್ ಟಾಪ್ ಇರ್ಲಿ, ಎಲ್ಲ ಪ್ರತಿಯೊಂದು ಸೀಟ್ ಕವರ್ ಇಲ್ಲೇ ಸ್ಟಿಚಿಂಗ್ ಆಗುತ್ತೆ. ಫಾರ್ಮಿಂಗ್ ಏನೇನು ಹಾಕ್ತಾ ಇದಾರೆ ಕಣ್ ಮುಂದೆನೆ ನೋಡ್ಬೋದು ಕಸ್ಟಮರ್. ಎಲ್ಲ ಪ್ರತಿಯೊಂದು ಇಲ್ಲೇ ಆಗತ್ತೆ, ಒಂದೇ ಜಾಗನಲ್ಲಿ ಒಂದೇ ಆಗತ್ತೆ. ಸೀಟ್ ಕವರ್ ಅಲ್ಲಿ ಹೋಯ್ತು, ಅಲ್ಲಿ ಸ್ಟಿಚಿಂಗ್ ಬರ್ತಾ ಇದಾರೆ ಆ ತರ ವೇಟಿಂಗ್ ಎಲ್ಲ ಏನಿಲ್ಲ. ಕುತ್ಕೊಳ್ಳಿ 5 ನಿಮಿಷ ಅಂದ್ರೆ 5 ಗಂಟೆ. ಹೌದು, ನಮ್ಮ ಹತ್ರ 5 ಗಂಟೆ ಅಂದ್ರೆ 1 ಅವರ್ 1.5 ಅವರ್ ಅಲ್ಲಿ. ಯಾಕಂದ್ರೆ ಕಣ್ ಮುಂದೆ ನೋಡ್ತಾ ಇರ್ತೀರಲ್ಲ ಸರ್, ಫಾರ್ಮಿಂಗ್ ಏನ್ ಆಗ್ತಾ ಇದೆ, ಸ್ಟಿಚಿಂಗ್ ಎಲ್ಲ ಆಗ್ತಾ ಇದೆ, ಕಸ್ಟಮರ್ ಸಮಾಧಾನ ಇರುತ್ತೆ ಯಾವ್ದಾಗ್ತಾ ಇದೆ. ಹೌದು ನೋಡಿ, ರೆಟ್ರೋ ಕಾರ್ ಕೇರ್ ಅಲ್ಲಿ ಕಸ್ಟಮರ್ ಆಲ್ರೆಡಿ ನಮ್ ವಿಡಿಯೋ ನೋಡಿ ಇಲ್ಲಿ ಮಾಡಿಫೈ ಮಾಡಿಸಿದ್ದಾರೆ. ಅವ್ರಿಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಇದೆ ಅದನ್ನ ಅವ್ರ ಬಾಯಿಂದಾನೆ ಕೇಳೋಣ ಸರ್. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ಭವಿಷ್ಯದ ಇಂಥ ಕೆಲಸಗಾರ ಸಿಗಲ್ಲ ನಿಮ್ಗೆ. ಒಳ್ಳೆ ಕೆಲಸಗಾರ, ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ, ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಎಲ್ಲಿ ನಾನು ಬೇರೆ ಕಡೆ ಎಲ್ಲ ಚೆಕ್ ಮಾಡಿದೆ, ಈ ತರ ಕೊಟೇಶನ್ ಇವ್ರ ಹತ್ರ ಸಿಕ್ಕಂಡು ಬೇರೆ ಕಡೆ ಸಿಗಲ್ಲ. ದಿ ಬೆಸ್ಟ್ ಪ್ರೈಸ್ ಕೊಡ್ತಾರೆ, ನೀವು ಕಣ್ಣು ಮುಚ್ಕೊಂಡು ಹಾಕ್ಸ್ಕೊಬೋದು. ನಾವು ಶಬ್ದ ನಂಬೋದು. ಸುಮ್ಮನೆ ಹೇಳ್ತಾ ಇದ್ದೀರಾ? ಸುಮ್ಮನೆ ಏನಕ್ಕೆ ಹೇಳ್ಬೇಕು ನಾವು? ಸುಮ್ಮನೆ ಹೇಳಿ ನಮ್ಗೇನು ಬರೋದಿದೆ. ನಾನು ಒಬ್ಬ ಕಸ್ಟಮರ್ ಆಗಿ ಬಂದೆ, ಆಸ್ ಎ ಫ್ರೆಂಡ್ ಆಗಿ ಚೆನ್ನಾಗಿ ಬಂದ. ಸರ್, ಯಾವ ಚಾನಲ್ ಇಂದ ಬಂದ್ರಿ ಸರ್ ನೀವು? ಇವ್ರದೇ ಯೂಟ್ಯೂಬ್ ಚಾನಲ್ ಎಲ್ಲ ಬಂದ್ರಿ. MVP ಚಾನಲ್ ಇಂದ ಬಂದ್ರಿ. ಸರ್, ಏನ್ ಎಷ್ಟೊಂದು ಕ್ರೇಜ್, ಇಷ್ಟೊಂದು ದುಡ್ಡು ಹಾಕ್ಸಿ ಇಷ್ಟೆಲ್ಲ ಮಾಡಿಸ್ಬೇಕಂತ ಏನ್ ಅಲ್ಲ, ತಾರ್ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಆ ಕ್ರೇಜ್ ನಿಮ್ಮಲ್ಲಿ ಇರಬೇಕು. ಬಟ್ ಇನ್ನು ಅದಕ್ಕಿಂತ ಎಕ್ಸ್ಟ್ರಾ ಕ್ರೇಜ್ ನನಗಿದೆ. ಯಾಕಂದ್ರೆ ಅದನ್ನು ಜನ, ನಾನು ಹೋದಾಗ ಜನ ನಮ್ಮ ಕಾರ್ನ ನೋಡಬೇಕು, ನಮ್ಮ ಕಾರ್ನ ನೋಡಬೇಕು, ವಾವ್ ಅನ್ನಿಸ್ಬೇಕು, ಒಂದು ಪಟ್ಟು ನಮ್ದು ಜಾಸ್ತಿ ಇರಬೇಕು. ಆ ಕ್ರೇಜ್ ನನ್ನಲ್ಲಿದೆ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಆಗಿದೆ, ನನ್ಗೆ ಖುಷಿ ಆಗಿದೆ. 4 ಕಡೆ ಹೋಗಿದ್ರ ನೀವು? 4 ಕಡೆ ಹೋಗಿ 4 ಕಡೆ ಕೊಟೇಶನ್ ತಗೊಂಡು ಆಮೇಲೆ ನೌಷದ್ ಹತ್ರ ಬಂದ್ಮೇಲೆ ನೌಷದ್ ಕೊಟೇಶನ್ ನೋಡಿ ನಂಗೆ ಹ್ಯಾಪಿ ಆಗಿ ನನಗೆ ಫೀಲ್ಡ್ ಅಲ್ಲಿ ಹೆಡ್ಲೈಟ್ಸ್, ಮ್ಯೂಸಿಕ್ ಸಿಸ್ಟಮ್, ಗ್ರಿಲ್ಲು, ಬಂಪರ್ ಇದೆಲ್ಲ ಚಿಕ್ಕ ಪುಟ್ಟದೆಲ್ಲ ಆಕ್ಸೆಸರೀಸ್ ಫಿಟ್ ಮಾಡೋದು ಫಿಟ್ ಮಾಡಿಸೇ ಬಿಡ್ತಾರೆ. ಬಟ್ ಏನಂದ್ರೆ ರೂಫ್ ಟಾಪ್ ಆಗಿರ್ಬೋದು, ಒಳಗಡೆ ಡ್ಯಾಶ್ ಬೋರ್ಡ್ ಆಗಿರ್ಬೋದು, ಅದೆಲ್ಲ ಪ್ರತಿಯೊಂದು ವರ್ಕ್ ಮಾಡಬೇಕಾದ್ರೆ ಅದ್ರದ್ದೇ ಆಗಿರ್ತಕ್ಕಂಥ ಒಂದು ಕಸುಬಿರ್ಬೇಕು ಆ ಮನುಷ್ಯ. ಅದ್ರದ್ದೇ ಆದ ಅವ್ರಿಗೆ ನಾಲೆಜ್ ಇದೆ, ಒಳ್ಳೆ ಕ್ರಿಯೇಟಿವಿಟಿ ಇದೆ. ಈಗ ನಾನು ಇಲ್ಲಿ ಬಂದಾಗ ನನ್ನ ತಲೆಯಲ್ಲೇ ಬೇರೆ ಇತ್ತು, ಮತ್ತೆ ಅದನ್ನೆಲ್ಲ ತೋರಿಸಿ ಕಸ್ಟಮರ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಥರದ್ದು ಹಾಕ್ಸಿ ಕೆಲವೊಂದು ನನಗೆ ಗೊತ್ತಿಲ್ಲದೆಲ್ಲ ತೋರಿಸಿ ಹಾಕ್ಸಿದ್ದಾರೆ. ಬಟ್ ಈ ಕ್ವಾಲಿಟಿ ಫಿನಿಶಿಂಗು ಮತ್ತು ಒಳಗಡೆ ನೀವು ಇಂಟೀರಿಯರ್ಸ್ ನೋಡ್ಬೋದು, ಈ ಥರ ಫಿನಿಶಿಂಗು ಬೇರೆ ಎಲ್ಲೂ ಸಿಗಲ್ಲ. ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಬೇಡ ಇದೆಲ್ಲ ನನ್ನ ಪ್ಲಾನಿಂಗ್ ಇಲ್ಲ, ಕ್ಯಾರಿಯರ್ ನನ್ನಲ್ಲಿ ಇಲ್ಲ. ಅವ್ರು ತೋರಿಸೋದಿಲ್ಲ, ಹಾಕಿ ಅವ್ರು ಫೋಟೋಸ್ ತೋರಿಸ್ತಾರೆ, ವೀಡಿಯೋಸ್ ತೋರಿಸ್ತಾರೆ. ನೀವು ಅದನ್ನ ನೋಡಿ ನೀವೇ ಇಂಪ್ರೆಸ್ ಆಗಿ ಒಂದೊಂದೇ ಅಡಿಷನ್ ಆಡ್ ಮಾಡ್ತಾ ಇರ್ತಾರೆ. ಸೊ ಅದು ನಿಮಗೆ ಬೇಕಾಗಿರೋದು. ಕೆಲವೊಂದು ನಮಗೆ ನಾವು ತಲೆಯಲ್ಲಿ ಏನೋ ಇಟ್ಕೊಂಡ್ ಬಂದಿರ್ತೀವಿ, ಬಟ್ ಅದಕ್ಕಿಂತ ವಾವನ್ನ ಕೊಡ್ಸೋದಕ್ಕೆ ಅದು ನೌಷದ್ ಈ ತರ ಮಾಡಿ ಅಂದಾಗ ಅವ್ರನ್ನ ತೋರಿಸಿದಾಗಲೇ ನಮಗೆ ಸೆಲೆಕ್ಟ್ ಮಾಡಿದ್ದೆ ಅವರೇ ತೋರಿಸಿದ್ದಾರೆ. ಅವ್ರು ತೋರಿಸಿದ್ದು ಇಷ್ಟ ಆಯ್ತಾ? ಹಾ, ನಂಗೆ ತುಂಬಾ ಇಷ್ಟ ಆಯ್ತು. ಅಲ್ಲ, ನನಗೆ ಇಷ್ಟ ಆಯ್ತು. ರೋಡಲ್ಲಿ ಇದು ಆದ್ಮೇಲೆ ನೀವು ನಂಬಲ್ಲ, ಒಂದು 7-8 ಜನ ನಾನ್ ಕಾಲು ಕೊಡೆ ಕೂತಿದ್ರು, ಒಳಗಡೆ ಆಚೆ ನಿಂತ್ಕೊಂಡು ಸೆಲ್ಫಿ ತಗೊಂಡೋಗಿದ್ದೆ. ನಾನೇ ನಿಂತ್ಕೊಂಡು ಸಕ್ಕದಾಗಿದೆ ಅಂತ ನೋಡಿದೆ. ಅನ್ಸದ್ರೆ ನೋಡೇ ಬೇಡ, ಬಟನ್ ಟೈಪ್ಸ್, ಮ್ಯಾಗಿಲ್ ಅದೆಲ್ಲ ಸೂಪರ್ ಸರ್. ಕ್ರೇಜ್ ಇರೋದಕ್ಕೆ ಕ್ರೇಜ್ ಇರೋರು ಇಲ್ಲಿ ಬರ್ಲೇಬೇಕು. ಬೇರೆ ಕಡೆ ಹೋದ್ರೆ ಈ ಕ್ರೇಜ್ ಸಿಗಲ್ಲ ನಿಮ್ಗೆ. ಥ್ಯಾಂಕ್ ಯು ಸರ್. ಇದೇ ತರ ಸರ್ವಿಸ್ ಕೊಡಿ. ನೀವು ಸರ್ವಿಸ್ ಕೊಟ್ರೆ ಅವ್ರು ಒಳ್ಳೆ ಸರ್ವಿಸ್ ನಮಗೆ ಕಾಮೆಂಟ್ ಕೊಡಿ. ನಿಮ್ಗೆ ಪ್ರೈಸ್
ಒಂದು ಡಿಫ್ರೆಂಟ್ ವರ್ಕ್ ಹೆಂಗಿದೆ ಸರ್ ನಮ್ದು? ವರ್ಕ್ ಇಸ್ ವೆರಿ ಗುಡ್, ಹಾ? ನೀಟ್ ವರ್ಕ್, ಕ್ವಾಲಿಟಿ ಸರ್ ಯಾರು ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ ಸರ್ ಇದರಲ್ಲಿ? 24/7 ನಿಂತ್ಕೊಂಡು ಡೆಡಿಕೇಟ್ ಆಗಿ ಕೆಲಸ ಇವರೇ ಮಾಡಿ. ನಾನೇ ಖುದ್ದಾಗಿ ಕೆಲಸ ಖುದ್ದಾಗಿ ಮಾಡಿದ್ದೀನಿ. ಅದ್ರಲ್ಲಿ ಎರಡು ಮಾತೇ ಇಲ್ಲ, ಊಟ ಬಿಟ್ಟು ಕೂತಿದ್ದಾರೆ, ಅದು ಒಪ್ಕೊಂತೀನಿ. ಅದಕ್ಕೆ ಮೊನ್ನೆ ಒಳ್ಳೆ ಒಳ್ಳೆ ಕೆಲಸ ಆಯ್ತು ಅಲ್ಲ, ಕೆಲಸ ಫುಡ್ ಪಾಯ್ಸನ್ ಆಗಿ ಅದು ಇದು ಹಾಕೊಂಡು ಟ್ರಿಪ್ ಇದು ಈ ಟ್ರಿಪ್ ಇದು ಹಾಕೊಂಡು ಹಂಗೆ ಒಳ್ಗೆ ಬಂದಿದ್ರು. ಆ ತರ ಎಲ್ಲ ದುಡಿಮೆ ಬೇಡ ಸರ್, ನೋಡ್ಕೊಳ್ಳಿ, ಡೆಲಿವರಿ ಕೊಡ್ಬೇಡಿ. ಅದೇನು ಯಾರೇನು ಪ್ರಾಣ ತೆಗಿಲ್ಲ, ಹೆಲ್ತ್ ಇಸ್ ಇಂಪಾರ್ಟೆಂಟ್ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಟೈಮ್ ಕೊಟ್ಟೆಲ್ಲ ತಿಳಿಸ್ಕೊಡ್ತೀವಿ. ನಿಮ್ಗೆ ಈಗ ಫೀಡ್ಬ್ಯಾಕ್ ಹೇಳಿದ್ರಿ, ತಗೊಳ್ಳಿ. ಥ್ಯಾಂಕ್ ಯು. ಅವ್ರಿಗೂ ಹೇಳ್ಬಿಡಿ, ಇಷ್ಟು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ವಿಸಿಟ್ ಮಾಡಿ, ಥ್ಯಾಂಕ್ ಯು ಸೊ ಮಚ್. ವಿಸಿಟ್ ಮಾಡಿ. ಒಳ್ಳೆ ಪ್ರೈಸು ಒಳ್ಳೆ ವರ್ಕ್ ಮಾಡ್ಕೊಡ್ತೀನಿ ನಾನು. ಸೂಪರಾ? ಕ್ಲೋಸ್ ಮುಗಿಸಿ ಮತ್ತೆ